ಕಲಬುರಗಿ ಜೈಲಿನಲ್ಲಿ ಅಕ್ರಮ ಚಟುವಟಿಕೆ ಹಿನ್ನೆಲೆ ಇಂದು ಡಿಜಿಪಿ ಅಲೋಕ್ ಕುಮಾರ್ ಜೈಲಿಗೆ ಭೇಟಿ ನೀಡಲಿದ್ದಾರೆ. ದೃಶ್ಯ ವೈರಲ್ ಬೆನ್ನಲ್ಲೇ ಪೊಲೀಸ್ ಇಲಾಖೆಯಿಂದ ಹೈ ಅಲರ್ಟ್ ಆಗಿದ್ದಾರೆ. ಕೈದಿಗಳ ಬಿಂದಾಸ್ ಲೈಫ್ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಅದರ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ. ಕಲಬುರಗಿ ಜೈಲಿನಲ್ಲಿ ಅಕ್ರಮ ಚಟುವಟಿಕೆ ಹಿನ್ನೆಲೆ ಇವತ್ತು ಡಿಜಿಪಿ ಅಲೋಕ್ ಕುಮಾರ್ ಅವರು ಕಲಬುರಗಿ ಜೈಲಿಗೆ ಭೇಟಿಯನ್ನ ನೀಡಲಿದ್ದಾರೆ. ದೃಶ್ಯ ವೈರಲ್ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ. ಕೈದಿಗಳ ಬಿಂದಾಸ್ ಲೈಫ್ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಜೈಲಿನಲ್ಲಿ ಈ ರೀತಿಯ ರಾಜಾರೋಷವಾಗಿ ಜೀವನವನ್ನು ನಡೆಸಬಹುದಾ ಎನ್ನುವ ಪ್ರಶ್ನೆಯೂ ಕೂಡ ಎದುರಾಗಿತ್ತು. ಈಗಾಗಲೇ ಎಡಿಜಿಪಿ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ನಿನ್ನೆ ಜೈಲಿಗೆ ಎಡಿಜಿಪಿ ಆನಂದ್ ರೆಡ್ಡಿ ಅವರು ಈಗಾಗಲೇ ಭೇಟಿಯನ್ನ ಕೂಡ ನೀಡಿದ್ರು. ಜೈಲಿನ ಕರ್ಮಕಾಂಡದ ಬಗ್ಗೆ ನಿನ್ನೆ ಜೈಲಿಗೆ ಭೇಟಿ ನೀಡಿದ್ದ ಎಡಿಜಿಪಿ ಪಿವಿ ಆನಂದ್ ರೆಡ್ಡಿ ನೇತೃತ್ವದ ತಂಡ ಕಲಬುರಗಿ ಜೈಲಿನಲ್ಲಿ ಹಣ ಕೊಟ್ರೆ ಎಲ್ಲವೂ ಸಿಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿತ್ತು. ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಇಲ್ಲಿನ ಕೈದಿಗಳು ಯಾವ ರೀತಿಯಾಗಿ ರಾಜಾರೋಷವಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ. ಹಣವನ್ನ ಕೂಡ ಬೇರೆ ಹೆಣಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ಪೀಡ್ ಕಾರ್ಡ್ ಅನ್ನ ಆಡ್ತಾ ಇದ್ದಾರೆ, ಕಾರ್ಡ್ಸ್ ಆಡ್ತಿದ್ದಾರೆ, ಸಿಗರೇಟ್ ಸೇರ್ತಾ ಇದ್ದಾರೆ, ಮದ್ಯ ಸೇವನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟೋರು ಯಾರು? ತಪ್ಪು ಮಾಡಿದಕ್ಕೆ ಅವರಿಗೆ ಶಿಕ್ಷೆ ಅಂತ ಹೇಳಿ ಜೈಲಿಗೆ ಹಾಕಿದ್ದಾರೆ. ಈ ರೀತಿ ರಾಜಾರೋಷವಾಗಿ ಆಡ್ತಾ ಇರೋದು ಅಂದ್ರೆ ರಾಜಾರೋಷವಾಗಿ ಇರೋದು ಪೊಲೀಸರಿಗೆ ಗೊತ್ತಿಲ್ವಾ? ಅಲ್ಲಿರುವಂತಹ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಅಥವಾ ಅಧಿಕಾರಿಗಳೇ ಏನಾದರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಕೂಡ ಎದುರಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಜೈಲಿನಲ್ಲಿ ಅಕ್ರಮ ಚಟುವಟಿಕೆಗಳ ನಡೆದಿರುವ ಆರೋಪ ಕುರಿತು ಈಗಾಗಲೇ ತನಿಖೆಯನ್ನ ಕೈಗೊಳ್ಳಲು ಪಿವಿ ಆನಂದ್ ರೆಡ್ಡಿ ಅವರನ್ನ ನೇಮಕವನ್ನ ಕೂಡ ಮಾಡಲಾಗಿತ್ತು. ನಿನ್ನೆಯಿಂದಲೇ ಇವರು ಆಗಾಗಲೇ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕೈದಿಗಳಿಗೆ ಮೊಬೈಲ್ ಮದ್ಯ ಎಲ್ಲ ಹೇಗೆ ಸಿಗ್ತಾ ಇದೆ, ಯಾರ ಕೈವಾಡ ಇರ್ಬೋದು, ಎಲ್ಲಿ ಭದ್ರತಾ ಲೋಪ ಆಗ್ತಾ ಇದೆ, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗಿತ್ತು. ಅದರ ಬೆನ್ನಲ್ಲೇ ಇವತ್ತು ಅಲೋಕ್ ಕುಮಾರ್ ಅವರು ಅಲ್ಲಿಗೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಲಿದ್ದಾರೆ.